2028ಕ್ಕೆ ವಿಧಾನಸಭೆ ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮಂಡ್ಯ ಹಾಸನ ತುಮಕೂರು ತುರುವೇಕೆರೆ ಸೇರಿದಂಗೆ ಒಂದಷ್ಟು ಕಡೆ ಗಲಾಟೆ ಗದ್ದಲ ಸಂಘರ್ಷ ಆಗ್ತಾ ಇದೆ. ಮೈತ್ರಿ ನಾವು ಬೇಡ ನಮಗ್ ಅನ್ಯಾಯ ಆಗುತ್ತೆ ಅಂತ. ಆದ್ರೆ ಇಡೀ ರಾಜ್ಯದ 224ರಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಬಹಳ ಅನುಕೂಲಕರ ವಾತಾವರಣ ಅಂದ್ರೆ ಕುಣಿಗಲ್ ಅಂತ ಕಾಣುತ್ತೆ. ಕಳೆದ 20 ವರ್ಷದಿಂದ ಡಿ ಕೃಷ್ಣಕುಮಾರ್ ಹಾಗೆ ಡಿ ನಾಗರಾಜಯ್ಯ ಅವರಿಬ್ಬರ ನಡುವಿನ ಬ್ರದರ್ಸ್ ನಡುವಿನ ವೈಮನಸ್ಸು ನಿಂದಾಗಿ ಇಲ್ಲಿ ಸಮಸ್ಯೆ ಆಗಿತ್ತು. ಯಾಕೆಂದ್ರೆ 2008ರಲ್ಲಿ ಚುನಾವಣೆ ಆದಾಗ ರಾಮಸ್ವಾಮಿ ಗೌಡರು ಗೆಲ್ತಾರೆ 48,000 ಓಟ್ ತಗೊಂಡು. 2008, 2013, 2018, 2023 4 ಚುನಾವಣೆಯಲ್ಲಿ ರನ್ನರ್ ಅಪ್ ಡಿ ಕೃಷ್ಣಕುಮಾರ್ ಬಿಜೆಪಿ ಕ್ಯಾಂಡಿಡೇಟ್. 2008ರಲ್ಲಿ ಕಾಂಗ್ರೆಸ್ನ ರಾಮಸ್ವಾಮಿ ಗೌಡರು ನಂಬರ್ 1 ಆದ್ರೆ ನಂಬರ್ 2 ರನ್ನರ್ ಅಪ್ ಡಿ ಕೃಷ್ಣಕುಮಾರ್ 34,000 ಓಟ್ ತಗೋತಾರೆ. ಅವ್ರ ಬದಲು ಡಿ ನಾಗರಾಜಯ್ಯ 32,000 ತಗೋತಾರೆ. ಇನ್ನು 2013ಕ್ಕೆ ಡಿ ನಾಗರಾಜಯ್ಯ ಜೆಡಿಎಸ್ ಇಂದ ಗೆಲ್ತಾರೆ. ಡಿ ಕೃಷ್ಣಕುಮಾರ್ ರನ್ನರ್ ಅಪ್ 34,000 ತಗೋತಾರೆ. ರಾಮಸ್ವಾಮಿ ಗೌಡರು 33,000 ಓಟ್ ತಗೋತಾರೆ. ರಂಗನಾಥ್ 2018ರಲ್ಲಿ ಕಾಂಗ್ರೆಸ್ ಎಂಎಲ್ಎ ರನ್ನರ್ ಅಪ್ ಡಿ ಕೃಷ್ಣಕುಮಾರ್ 53,000 ಓಟು 5,000 ಸೋಲ್ತಾರೆ. ಇನ್ನು ಅವ್ರ ಬದಲು ಡಿ ನಾಗರಾಜಯ್ಯ ಜೆಡಿಎಸ್ ಇಂದ 44,000 ಓಟು. ಮೊನ್ನೆ 2023 ಚುನಾವಣೆ ರಂಗನಾಥ್ ಮತ್ತೆ ಗೆಲ್ತಾರೆ 74,000 ಓಟು. ಡಿ ಕೃಷ್ಣಕುಮಾರ್ 48, ಬಿಜೆಪಿಯಿಂದ ರವಿ ನಾಗರಾಜಯ್ಯ ಜೆಡಿಎಸ್ ಇಂದ 47,000. ಅಂದ್ರೆ ಡಿ ನಾಗರಾಜಯ್ಯ ಡಿ ಕೃಷ್ಣಕುಮಾರ್ ಸಂಘರ್ಷ 2008ರಲ್ಲಿ ಕಾಂಗ್ರೆಸ್ ಗೆಲ್ತು, ಅದಾದ್ಮೇಲೆ 18ರಲ್ಲಿ ಕಾಂಗ್ರೆಸ್ ಗೆಲ್ತು, 23ರಲ್ಲಿ ಕಾಂಗ್ರೆಸ್ ಗೆಲ್ತು. ಈಗ ಮೊನ್ನೆ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ನಾವು ನಮ್ ಕಿತ್ತಾಡ್ತಲ್ಲಿ ಇನ್ಯಾರೋ ಗೆಲ್ತಾವ್ರೆ, ನಾವಿಬ್ರು ಕಿತ್ತಾಡ್ತೀವಿ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಇಲ್ಲ, ನಾನೇ ಮುಂದೆ ನಿಂತು ಇದನ್ನ ದೇವೇಗೌಡರು ಕುಮಾರಣ್ಣಂಗೆ ಹೇಳ್ಬಿಟ್ಟು ನಮ್ಮ ಕೃಷ್ಣಕುಮಾರ್ ಬಿಟ್ಕೊಟ್ಬಿಡಿ, ಬಿಜೆಪಿ ಬಿಟ್ಕೊಟ್ಬಿಡಿ ಅಂತ ಹೇಳ್ತೀನಿ ಅನ್ನೋ ಮಾತು. ಅಂದ್ರೆ ನಾಗರಾಜಯ್ಯನವರು ಇದೀಗ ತನ್ನ ಸಹೋದರ 4 ಚುನಾವಣೆಯ ಸೋಲು ಅವರ ಬ್ರದರ್ಸ್ನ ಈ ಮೈತ್ರಿ ಒಂದ್ ಮಾಡಿದೆ. ಜೆಡಿಎಸ್ ಬಿಜೆಪಿ ಒಂದಾಗ ಬಿಟ್ಬಿಡಿ, ಕುಣಿಗಲ್ನ ರಾಜಕಾರಣದಲ್ಲಿ ದಾಸೇಗೌಡರು ಫ್ಯಾಮಿಲಿ, ದಾಸೇಗೌಡರು ಮಕ್ಕಳು ಬ್ರದರ್ಸೇ ಕಿತ್ತಾಟದಿಂದ ಬೇರೆಯವ್ರ ಅಧಿಕಾರವನ್ನ ಅನುಭವಿಸ್ತಾರೆ. ರಾಮಸ್ವಾಮಿ ಗೌಡರು ಒಂದ್ಸರಿ, ರಂಗನಾಥ್ 2 ಸಾರಿ. ಸೊ ಈಗ ಕುಣಿಗಲ್ನಲ್ಲಿ ಬ್ರದರ್ಸ್ ಡಿ ನಾಗರಾಜಯ್ಯ ಮತ್ತೆ ಡಿ ಕೃಷ್ಣಕುಮಾರ್ ಒಂದಾಗಿದ್ದಾರೆ. ಸೊ ಇದೀಗ ಡಿ ಕೃಷ್ಣಕುಮಾರ್ 2028ಕ್ಕೆ ಇನ್ನು ಮೈತ್ರಿ ಟಿಕೆಟ್ ಅವರು ಇವರು ಅಂತ ಚರ್ಚೆ ಆಗ್ತಿದೆ ಬೇರೆ ಕಡೆ, ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಟ್ ಕುಣಿಗಲಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿದೆ ಅನ್ನೋದಕ್ಕಿಂತ ಅವರಿಬ್ರು ಬ್ರದರ್ಸ್ ಒಂದಾಗಿದ್ದಾರೆ. ಸೊ ಯಾಕೆ ರಾಜಕೀಯ ಅಂದಾಗ ಎಲ್ಲ ಮಲ್ತಾಯಿ ಮಕ್ಳ ತರ ಟ್ರೀಟ್ ಮಾಡ್ತಾರೆ, ಕಿತ್ತಾಡ್ತಾರೆ ಅಧಿಕಾರಕ್ಕಾಗಿ ಅಂತ. ಕಿತ್ತಾಡಿದ್ದಾರೆ, ಅಧಿಕಾರಕ್ಕೋಸ್ಕರನ ಅವರಿಬ್ರು ಸಂಘರ್ಷ ಇತ್ತು. ಬಟ್ ಆ ಫ್ಯಾಮಿಲಿ ಮತ್ತು ಅವ್ರ ಬ್ರದರ್ಸ್ ಈಗ ಒಂದಾದಂಗೆ ಕಾಣ್ತಾ ಇದೆ. ಅಕ್ಕಪಕ್ಕ ಕೂತ್ಕೊಂಡು ತಮ್ಮನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಣ್ಣ ಡಿ ನಾಗರಾಜಯ್ಯ ಭಾಷಣ ಮಾಡ್ತಾ ಇದ್ದಾರೆ. ಇಟ್ಸ್ ಒಂಥರ ಅದನ್ನ ಕುಣಿಗಲ್ನವ್ರು ಗೊತ್ತು, ಅದರ ಏನ್ ಸಂಘರ್ಷ, ಯಾವ ತರ ಅವರು ಇದ್ರು, ಏನಾಗಿದೆ ಈಗ ಅಂತ. ಬಟ್ ತುಮಕೂರು ಜಿಲ್ಲೆ ಕುಣಿಗಲ್ ಲೋಕಸಭೆ ಬಂದಾಗ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರ ಷಟ್ಕ ಡಾಕ್ಟರ್ ರಂಗನಾಥ್ ಅಲ್ಲಿ MLA. ಈಗ ರಂಗನಾಥ್ ಅವ್ರನ್ನ ಸೋಲ್ಸ್ತೀವಿ, ನಾವು ಗೆಲ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ ಈಗ ಡಿ ನಾಗರಾಜಯ್ಯ ಡಿ ಕೃಷ್ಣಕುಮಾರ್ ಅಂದ್ರೆ ದಾಸೇಗೌಡರು ಫ್ಯಾಮಿಲಿ ನಾವು ಗೆಲ್ತೀವಿ ನೆಕ್ಸ್ಟ್ 100% ಅನ್ನೋ. ಯಾಕಂದ್ರೆ ಬಿಕಾಸ್ ಆಫ್ ಲೋಕಸಭೆ ಚುನಾವಣೆ ಒಂದು 20-25,000 ಲೀಡು ಡಾಕ್ಟರ್ ಮಂಜುನಾಥ್ ಆಗಿತ್ತು. ಸೊ ಹೀಗಾಗಿ ಕುಣಿಗಲ್ ಪಾಲಿಟಿಕ್ಸ್ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕ್ಷೇತ್ರ, ಮಂಡ್ಯ ಹಾಸನ ಎಲ್ಲ ಸಂಘರ್ಷ ಇರ್ಬೋದನ್ನ ಜೆಡಿಎಸ್ ಬಿಜೆಪಿ. ಬಟ್ ಕುಣಿಗಲಲ್ಲಿ ಬ್ರದರ್ಸ್ ಒಂದಾಗವ್ರು. ಈಗ ದಾಸೇಗೌಡರು ಮಕ್ಕಳು ಒಂದಾಗಿದ್ದಾರೆ, ಡಿ ನಾಗರಾಜಯ್ಯ ಕೃಷ್ಣಕುಮಾರ್ ಒಂದಾಗಿದ್ದಾರೆ. ಹೀಗಾಗಿ ರಾಜಕೀಯ ದಿಕ್ಕು ದಿಸೆ 28ಕ್ಕೇನು ಅನ್ನೋ ಲೆಕ್ಕಾಚಾರ ಪಿಕ್ಚರ್ ಈಗಲೇ ಸಿಕ್ತಂಗೆ ಕಾಣ್ತದೆ. ಅದು ಹೇಳ್ತಾರೆ, ನನಗೆ ಕೊಟ್ರೆ ಅವ್ರ ಕಡೆಯವರು, ಅವ್ರು ಕೊಟ್ರೆ ನಮಗ್ ಕಡೆಯವ್ರು, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಹಿಂಗೆ ನೀವು ಅಂತ. ನಾಗರಾಜಯ್ಯನವರು ನಾವಿಬ್ರು ಒಂದಾಗಿದ್ರೆ ನಮ್ಮ ರಾಜಕೀಯ ಇನ್ನೂ ಚೆನ್ನಾಗಿ ನಡೆದಿರೋದು, ನಮ್ಮನ್ನು ಸೋಲ್ಸೋರೆ ಯಾರು ಇರ್ತಿರ್ಲಿಲ್ಲ, ನಮ್ಮ ನಡುವಿನ ಸಂಘರ್ಷ ಇನ್ಯಾರಿಗೋ ಲಾಭ ಆಯ್ತು ಅನ್ನೋ ದಾಟಿಯ ಮಾತುಗಳು ಇದೀಗ ಕುಣಿಗಲ್ ರಾಜಕಾರಣದಲ್ಲಿ, ತುಮಕೂರು ರಾಜಕಾರಣದಲ್ಲಿ, ಬೆಂಗಳೂರು ಗ್ರಾಮಾಂತರದ, ಬೆಂಗಳೂರು ದಕ್ಷಿಣದ ರಾಜಕಾರಣದಲ್ಲಿ ಒಂದು ರೀತಿಯ ಹೊಸ ಲೆಕ್ಕಾಚಾರ ಕಾರಣ ಆಗಿದೆ. 4 ಬಾರಿ ಸತತವಾಗಿ ಸೋತಂತ ಡಿ ಕೃಷ್ಣಕುಮಾರ್ ಅದು ಸೆಕೆಂಡ್ ಪ್ಲೇಸ್. ಸೊ ಹಾಗಾಗಿ ಮುಂದಿನ ಸರಿ ವಿಧಾನಸೌಧ ಮೆಟ್ಲತ್ತಾರ ಅಂದ್ರೆ ಈ ಜೆಡಿಎಸ್ ಬಿಜೆಪಿ ಅವರಂತೂ ಗ್ಯಾರಂಟಿ ಮಾಡ್ಕೊಂಡವ್ರು ಕುಣಿಗಲಲ್ಲಿ. ಖಂಡಿತವಾಗಿ ಕುಣಿಗಲಲ್ಲಿ ದಾಸೇಗೌಡರು ಮಕ್ಕಳು ಅಂದ್ರೆ ಡಿ ನಾಗರಾಜಯ್ಯ ಕೃಷ್ಣಕುಮಾರ್ ಒಂದಾದ್ರೆ ಇವ್ರನ್ನ ಸೋಲ್ಸಕ್ ಆಗಲ್ಲ ಅಂತ. ಸೊ ಒಂದಾದಂಗೆ ಕಾಣ್ತಿದೆ, ಬಟ್ ಗೊತ್ತಿಲ್ಲ. ಯಾಕಂದ್ರೆ ಡಿ ನಾಗರಾಜ್ ಅವ್ರ ಮಕ್ಕಳು ರವಿ ನಾಗರಾಜಯ್ಯ, ಜಗದೀಶ್ ನಾಗರಾಜಯ್ಯ, ಕಳೆದ ಬಾರಿ ರವಿ ನಾಗರಾಜಯ್ಯನವ್ರು ನಿಂತಿರು ಚುನಾವಣೆ. ಅವರು 47,000 ಓಟ್ ತಗೊಂಡ್ರು. ಡಿ ಕೃಷ್ಣಕುಮಾರ್ ಅವ್ರ ಚಿಕ್ಕಪ್ಪ 48,000 ಓಟ್ ತಗೊಂಡ್ರು. 74,000 ತಗೊಂಡು ರಂಗನಾಥ್ ಗೆದ್ರು. ಕೃಷ್ಣಕುಮಾರ್ ರವಿ ನಾಗರಾಜಯ್ಯ ಇಬ್ರು ಓಟ್ ಸೇರಿದ್ರೆ 95,000 ಓಟು. ಡಿ ನಾಗರಾಜಯ್ಯ ಡಿ ಕೃಷ್ಣಕುಮಾರ್ ಒಂದಾದ್ರೆ ಗೆಲುವು ಗ್ಯಾರಂಟಿ ಅಂತ ಗೊತ್ತು ಅವ್ರಿಗೆ, ಬ್ರದರ್ಸ್ಗೆ. ಆದ್ರೆ ನನಗೆ ಅನ್ನೋ ಜಿದ್ದಲ್ಲಿ ಆಗಿರ್ಲಿಲ್ಲ. ಬಟ್ ಈಗ ಆದಂಗೆ ಕಾಣ್ತಾ ಇದೆ. ಕುಣಿಗಲ್ ಚಿತ್ರಣ 2028ಕ್ಕೇನು ಅಂತ ಕಾಣ್ತಿದೆ. ಬಟ್ ಇದಕ್ಕೆ ಯಾವ ಪಟ್ಟ ಆಗ್ತಾರೆ ಡಾಕ್ಟರ್ ರಂಗನಾಥ್, ಡಿ ಕೆ ಶಿವಕುಮಾರ್ ಅವರ ಷಟ್ಕ
ಡಾಕ್ಟರ್ ರಂಗನಾಥ್ ಕಾಂಗ್ರೆಸ್ MLA, ಇವ್ರೇನು ಇದು ಮಾಡ್ತಾರೆ ನೋಡ್ಬೇಕು. ಇದು ಒಂದ್ ರೀತಿ ಆವು ಮುಂಗ್ಸಿಂಗೆ ಪ್ರೀತಮ್ ಗೌಡ JDS ಅವ್ರ ಸಂಘರ್ಷ ಆಗ್ತಾ ಇದೆ ಹಾಸನ ಮಂಡ್ಯದಲ್ಲಿ. ನಮಗ್ ಇಷ್ಟು ಬೇಕು ಹಾಗೆ ಹೀಗೆ ಅಂತ ಪ್ರೀತಮ್ ಗೌಡ್ರು ಆ ಒಂದು ರೆಬೆಲ್ ಇದನ್ನ ಲೀಡ್ ಮಾಡ್ತಾವ್ರೆ. ವಿಜೇಂದ್ರ ಅದನ್ನ ಮುಂದಕ್ಕೆ ಬಿಟ್ಟವ್ರೆ ಅನ್ನೋದೇ ಚರ್ಚೆ. ಪ್ರೀತಮ್ ಗೌಡರ ಹಿಂದೆ ಇರೋದ್ ನಾಯಕ ಯಾರು ಅಂದ್ರೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮೈತ್ರಿ ಇಷ್ಟ ಇಲ್ಲ, ಆ ಕಾರಣಕ್ಕೆ ಹಿಂಗ್ ಮಾಡ್ತಾವ್ರೆ ಅಂತಾನೆ ಚರ್ಚೆ ಇರೋದು. ಪ್ರೀತಮ್ ಮೂಲಕ ಅವೆಲ್ಲ ಮಾಡ್ತಾವ್ರೆ ಅಂತ ಅದೇನೇ ಇರಲಿ, ಬಟ್ ಅದು ಕುಣಿಗಲಲ್ಲಿ ನಡೆಯಕ್ಕಿಲ್ಲ ಅಂತ ಕಾಣ್ತಿದೆ. ಗೊತ್ತಿಲ್ಲ, ಅಲ್ಲಿ ನಾಳೆ ಆ ಜಾಗಕ್ಕೆ ಮತ್ತೊಬ್ರು ಯಾರು ತರ್ಬೋದೇನೋ, ಇವರಿಬ್ರು ಒಂದಾಗ್ಬಿಟ್ರೆ ನೀನೊಂದ್ ಸ್ವಲ್ಪ ನಿಂತ್ಕೊ ಅಂತ. ಸದ್ಯಕ್ಕೆ ಕುಣಿಗಲ್ ಡಾಕ್ಟರ್ ರಂಗನಾಥ್ ವರ್ಸಸ್ ದಾಸೇಗೌಡ ಸನ್ಸ್, ಡಿ ನಾಗರಾಜಯ್ಯ, ಡಿ ಕೃಷ್ಣಕುಮಾರ್ ಬ್ರದರ್ಸ್, ಡಾಕ್ಟರ್ ರಂಗನಾಥ್ ವರ್ಸಸ್ ಬ್ರದರ್ಸ್ ಅನ್ನೋ ಲೆಕ್ಕಾಚಾರ ಬಂದೈತೆ. ನೋಡ್ಬೇಕೇನಾಗತ್ತೆ ಅಂತ. ಬಟ್ ಇನ್ನು ಹೊಸ ಪ್ರತಿಭೆಗಳು, ಹೊಸ ನಾಯಕರು ಹುಟ್ಟಬಹುದೇನೋ. ಇವರಿಬ್ಬರೇ ನಡುವೆ ನಡೆಯುತ್ತೆ ಅಂತೇನಿಲ್ಲ. ರಾಜಕಾರಣ ಏನ್ ರಾಮಸ್ವಾಮಿ ಗೌಡರು 8ರಲ್ಲಿ MLA, 13ರಲ್ಲೇ ಸೋತರು. ಹಾಗಾಗಿ ರಾಜಕೀಯ ಏನ್ ಬೇಕಾದ್ರೂ ಆಗ್ಬೋದು. ಇನ್ನು ರಾಜೇಶ್ ಗೌಡರು ಕೂಡ BJP ಆಸ್ಪಿರೆಂಟ್ ಆಗಿದ್ರಿ ಹಿಂದೆ. ಇವೆಲ್ಲವೂ ಇದೆ. ಆದ್ರೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ದಾಸೇಗೌಡರು ಮಕ್ಕಳು ಡಿ ನಾಗರಾಜಯ್ಯ, ಡಿ ಕೃಷ್ಣಕುಮಾರ್ ಒಂದಾಗಿರೋದು ಕುಣಿಗಲ್ ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರಕ್ಕೆ ನಾಂದಿ ಆಡಿರೋದು ಮಾತ್ರ ಸತ್ಯ. ತಾವೇನು ಹೇಳ್ತೀರಿ ಈ ಬಗ್ಗೆ? ಕುಣಿಗಲ್ನವರು, ತುಮಕೂರವರು, ಗೊತ್ತಿರೋರು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.